क्या मामला क्या तो उनका औरत का मर्द का झगड़ा था। उन्होंने गुद्दे ये कर झगड़ा कर रहे हैं, इन पुलिस को डायरेक्ट आके उनको मारा। कंप्लेंट करे थे कंप्लीट क्या भी नहीं किया था। ಕೈಲಿ ಮಾವಾಸ್ ನೋಡ್ರಿ ಅವರು ಸಣ್ಣ ಗಂಡ ಹೆಂಡತಿ ಜಗಳದಾಗ ಪೊಲೀಸರು ಬಂದ್ರಿ ಸರ್. ಬಂದ ಕಾಸಿ ಹಿಡ್ಕೊಂಡು ಹೋಗ್ಬೇಕಂತ ರೂಲ್ಸ್ ಸಹ ಅವ್ರದ್ದು ಐತ್ರಿ. ಅವ್ರ ಡ್ಯೂಟಿ ಪ್ರಕಾರ ಅವ್ರು ಮಾಡೇಬೇಕಾಗ್ತೈತ್ರಿ ಸರ್. ಅದು ಬಿಟ್ಟು ಕಾಸಿ ಬಡ ಬಂದ ಕಾಸಿ ಜೀವ ಹೊಡ್ದಂಗ ಹೊಡೆದು ಕಲಸ ಓಡಿ ಹೋಗ್ಬಿಟ್ಟಾರಿ ಸರ್. ಕೈಗೆ ಸಿಗ್ಲಾರ್ದಂಗ 5 ಮಕ್ಕಳ ಸಣ್ಣ ಮಕ್ಕಳ ಹಿಂಗ ಎಲ್ಲಾರ ಪೊಲೀಸ್ ನೌಕರಿ ಮಾಡೋರು ಡ್ಯೂಟಿ ಮಾಡೋರು ಇಂತ ಕೆಲಸ ಇವ್ರು 8 ಮಂದಿಗೆ ಮಾಡಿರ್ಬೋದ್ರಿ ಸರ್. ಹಿಂಗೆ ಮಾಡಿ ಇಟ್ಟು ಮಾಡ್ಯಾರಿ ಸರ್. ಹಾ ರೀ ಸಂತೋಷ್ ಸರ್. ಸಂತೋಷ್ ಹುಡುಗ ಅವ್ರವ್ರ ಅಣ್ತಂದೇರ್ ಜಗಳರಿ ಸರ್. ಅದೇನ್ ದೊಡ್ಡ ಜಗಳ ಅಲ್ರಿ, ಗಂಡ ಹೆಂಡತಿ ಜಗಳ. ಈಗ ದವಾಖಾನೆಗೆ ಹೋಗಿ ಅಡ್ಮಿಟ್ ಗ್ಯಾರಂಟಿ ಇಲ್ಲ, ಮತ್ತ ಬಹಳ ಸೀರಿಯಸ್ ಆಗೈತ್ರಿ ಸರ್. ಉಳ್ಳಾರ್ದು ನಮ್ಗೆ ಗ್ಯಾರಂಟಿ ಇಲ್ರಿ ಸರ್. 5 ಮಕ್ಳು ಅದಾವ್ರಿ. 5 ಮಕ್ಕಳಿಗೆ ಅವ್ರ ಜೀವ ಹೆಂಗ್ರಿ ಸರ್. ಅದು ನೀವೇ ಗೌರ್ಮೆಂಟ್ ಸರ್ಕಾರ ನೌಕರಿ ಡ್ಯೂಟಿ ಮಾಡೋರಿಗೆ ಅನುಭವ ಬರ್ಬೇಕ್ರಿ. ಲಂಚ ತಿನ್ನೋರ್ಗೆ ಬಡವರು ನಾವು ಬಿಟ್ಟಿ ಬೇಡ ತೆಚ್ಚವ್ರಿ ಸರ್. ಮಾತಾಡ್ಬೇಕ್ರಿ, 2 ಪಾರ್ಟಿ ಕುಂದ್ರಿಸ್ಬೇಕ್ರಿ, ಸ್ಟೇಷನ್ ಹೋಗ್ಬೇಕ್ರಿ. ಈಗ ದಡ ಹೊಡೆಯೋದು ಹಿಂಗ್ ಮಾಡೋದು ಹಿಂಗ್ ತಪ್ಪ ಆಗ್ತದ್ರಿ ಸರ್. ಜನ್ಮ ಹೋಗೋದು 4 ಮಂದಿ ಹೆಣ್ಮಕ್ಳು ಬಿಡಿಸಿದ್ರು, ಪೊಲೀಸರು ಬಿಟ್ಟಿಲ್ರಿ ಸರ್. ಮೂಗ್ ಬಡ ಬಂದ್ ಕೇಸ್ ಮೂಗಿಗೆ ಹೊಡೆದ್ ಬಿಟ್ರ ಪೊಲೀಸ್. ಮತ್ತ ಅವ್ರಿಗೆ ನೌಕರಿ ಹೋಗ್ಬೇಕು ನೋಡ್ರಿ ಸರ್. 2 ಮಂದಿ ಇದ್ರು ಸರ್. ಪೊಲೀಸರು 2 ಮಂದಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು, ಕೇಸ್ ಹೋಗ್ಬೇಕು, ಅವ್ರದ್ದು ಕೆಲಸ ಹೋಗ್ಬೇಕು ನೋಡ್ರಿ. ಅವ್ರದ್ದು ಕೆಲಸ ಹೋಗ್ಬೇಕ. ನಮ್ಮ ಮೈದ್ರಾಗ ಪೊಲೀಸರು ಒಬ್ಬತ ಇರೋದ ನಮ್ಮ ಮೈದ್ ನಿರತ ನಿಮ್ದು ಕೇಳೋದಿರ್ತದ. ಬಂದ್ ಎದಕ್ ಜಗಳ ಆಡಿದ್ರಿ ಎದಕ್ಕೆಲ್ಲ ಬಂತ ಅವ್ರನ್ನೂ ಕರ್ಕೊಂಡ್ ಹೋಗ್ಬೇಕು, ನಮ್ಮನ್ನ ಕರ್ಕೊಂಡ್ ಹೋಗ್ಬೇಕು. ಬಡ ಬಂದು ಮುಗಿನಾಗ ಹಾಕಿ ಗುದ್ದಿ ಕಟ್ಟಿಗೆ ತಗೊಂಡ್ ಹೊಡೆದು ತೆಳಗ ಹಾಕಿದಿ. ಈಗ ಜೀವ ಹೋಗ್ತದ. 5 ಮಂದಿ ಮಕ್ಕಳು ಯಾರು ತಂದು ಕೊಡ್ತಾರ ಅದನ್ನ? ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡೋದು, ಮೆರವಣಿಗೆ ಮಾಡ್ಬೇಕು. ಅವ್ರಿಗೆ ಅವ್ರದ್ದು ಕೆಲಸ ಹೋಗ್ಬೇಕಂದ್ರೆ ಹೋಗ್ಬೇಕು, ನೌಕರಿ ಹೋಗ್ಬೇಕು ಅವಂದು ಪೊಲೀಸಂದು. ಈಗ ನಮ್ಮ ಮೈದಾನಲ್ಲಿ ರೋಡ್ನಾಗ ತಂದು ಬಿಚ್ಚ ಹಾಕಿದ್ಯಲ್ಲ, ನಮ್ಮ ಮೈದ ಮಾತಾಡವಲ್ಲ ಕೋಮದಾಗ ಜೀವ ಐತೆ ಇಲ್ಲ. ಹೆಂಗ ಆ ಪೊಲೀಸ್ ಬರ್ಬೇಕು, ತೋರ್ಸ್ಬೇಕು, ನಮ್ಮ ಮೈದನ ಉಳಿಬೇಕು, ಪೊಲೀಸಿನ ಮೇಲೆ ನೌಕರಿ ಹೋಗ್ಬೇಕು ಅವಂದು. ನಮ್ ಓಣ್ಯಾಗ ಪೊಲೀಸರ್ನ ಯಾರ್ ಕರೆ ಕಳ್ಸಿದ್ರು? ನಿಮ್ದು ಮಾತಾಡೋದು ಎಷ್ಟಿರ್ತದ, ಕೇಳೋದಿರ್ತದ, ಕರ್ಕೊಂಡ್ ಹೋಗೋದಿರ್ತದ, ಹೊಡೆಯೋದು ಕೊಲ್ಲೋದಿರ್ತದ. ನಿಮ್ದು ರೂಲ್ಸ್ ರೂಲ್ಸ್ ಹೊಡೆಯೋದು ಕೊಲ್ಲೋದಿರ್ತದೆ. ಈಗ ಯಾರು ತಂದ್ ಕೊಡ್ತಾರ? ನಮ್ಮ ಮೈದನ ಜೀವ ಹೋದ್ರೆ ಯಾರು ತಂದ್ ಕೊಡ್ತಾರ? ಪೊಲೀಸರು ತಂದ್ ಕೊಡ್ತಾರ ನಮ್ಮನ್ನ? ಹಾಸ್ಪಿಟಲ್ ಮಾತನಾಕತ್ತಿಲ್ಲ, ಇನ್ನು ರೋಡ್ನಾಗ ತಂದ್ ಹಾಕಿ ರಗತ ಹೋಗ್ಲಕತ್ತಾವ ಬಾಯಾಗ ಮೂಗನ್ಯಾಗ. ಒಟ್ಟ ಲಾಡಿ ಆಡವಲ್ದು. ಹೆಂಗ್ ಮಾಡ್ಬೇಕು ಈಗ ನಾವು? ಹೆಂಗ್ ಮಾಡ್ಬೇಕ್ರಿ? ಪೊಲೀಸಿನ ಮೇಲೆ ಕಂಪ್ಲೇಂಟ್ ನಾವ್ ಕೊಡಕತ್ತೀವ್ರಿ. ಹಂಗ ಅದೇ 2 ಪೊಲೀಸ್ ಕರ್ಕೊಂಡ್ ಬಂದ್ ಖುಷಿ ಹೇಳ್ಬೇಕು ಅಲ್ರಿ ಸರ. ನಾವು ಅಲ್ಲೇ ನಿಂತಿದ್ದೇವ್ ನೋಡ್ಕೊಂತ. ಅದ ಹೆಂಗಾಯ್ತಂದ್ರ ಆ ಕಡೆ ಪೊಲೀಸರು ಬಂದು ನೋಡ್ಕೇಸಿ ಹುಡುಗ ಓಡ್ಕೊಂತ ಹೋದ್ರಿ. ಅಂಜ್ಕೊಂಡ್ ಪೊಲೀಸರಿಗೆ ಅಂಜ್ಕೊಂಡ್ ಹೋಗಿ ಸಂಬಂಧ ರಪ್ ಅಂತ ಹೋಗೇಸಿ ಹಿಂಗ ಅಂಗಿ ತಗೊಂಡ್ ಕೇಸಿ ಎಳ್ಕೊಂಡ್ ಬಂದಾರಿ ಸರ್. ಪಟ್ 2 ಪೊಲೀಸರು ಹೊಡ್ಯಾಕತ್ತಾರಿ. ಆ ಕಡೆ ಒಬ್ರು ಈ ಕಡೆ ಒಬ್ರು ಸಟ್ ಅದ್ಕೇಸಿ ನಾ ಬಿಡಿಸ್ಕೊಳಕ ಹೋದ್ಯಾರಿ ಸರ್. ನನಗ್ ಹೊಡ್ಯಾಕ ಬಂದ್ರಿ ಸರ್ ಆ ಪೊಲೀಸರು. ನನಗ ಅವ್ರು ಹೊಡ್ಯಾಕ ಬಂದಿ ನೋಡ್ಕೇಸಿ ನಾ ಹಿಂದಕ್ ಸರ್ಕೊಂಡೇರಿ ಸರ್. ಹಿಂದಕ್ ಸರ್ಕೊಂಡ್ ನೋಡ್ಕೇಸಿ ಅವ ಏನ್ ಬಡಿಬ್ಯಾಡ್ರಿ ಸರ್ ಅದಕ್ಕೆ ಟೋಟೋ ಒಯ್ಕೊಳಕತ್ತೇನ್ರಿ. ಅವ ಬಿಟ್ಟಿಲ್ರಿ ಸರ. ಇಲ್ಲಿ ದಪ್ಪ ಬಂದ್ಕೇಸಿ ಬಿದ್ದರನ್ನ ಬಿಟ್ಟಿಲ್ರಿ. ಆ 2 ಪೊಲೀಸರು ಬರ್ಬೇಕ್ರಿ. ಅವಾಗ ಮುಗಿಲ್ರಿ ಸರ್. ಆ ಹುಡುಗೇನು ಬದುಕ್ತೈತೆ ಸಾಯ್ತೈತಿ. ಪೊಲೀಸರ್ದೇನ್ ತುಡುಗ್ ಮಾಡಿದ್ಯಾ? ಅವ್ರ ಹೇಳ್ತಿಲ್ಲ ಎದ್ರ ಸಂಬಂಧ? ಅವ್ರ ಹೇಳ್ತಾರ ನಟ್ಟಿದ್ಯಾ? ಅವ್ರ ತುಡುಗ್ ಮಾಡಿದ್ಯಾ? ಏನ್ ಕಳ್ತನ ಮಾಡಿದ್ದ? ಅವ್ರ ಬಂದ್ ಕೇಸ್ ಹೊಡ್ಯಾಕ ಸಾಯಂಗ್ ಹೊಡ್ಯಾಕ ನಮ್ಮ ಇದನ್ನ ಬರ್ಬೇಕ. ಅವನು ಪೊಲೀಸನ್ ಬರ್ಬೇಕು, ಅವನ ನೌಕರಿಗೆ ಹೋಗ್ಬೇಕು ಅವನು ಸೀದಾ ಬರ್ಬೇಕು. ಎಣ ಹಾಕ್ಯಂದಿಲ್ ಬಿದ್ದಂಗ್ ಬಿದ್ದೇವಿ. ಅವ್ರ 2 ಮಕ್ಕಳು ಸಲತಾನ ಯಾವ ದವಾಖಾನಿಗೆ ಹೋಯ್ದಾರ ಈಗ ಗೊತ್ತಲ್ಲ. ನಾವು ಹೋಗಿಲ್ಲ ದವಾಖಾನಿಗೆ, ಪೊಲೀಸ್ ಸ್ಟೇಷನ್ದಾಗ ಹೋಗಿ ಕುಂತಿದ್ರಿ. ಇಲ್ಲ 5 ಮಂದಿ ಮಕ್ಕಳಿಗೆ ನಾವ್ ಎಲ್ಲಾರು ಎಣ್ಣೆ ಕೊಡ್ತೀವಿ, ಆ ಸ್ಟೇಷನ್ ಕುಂದಿರ್ತೀವಿ. ಅಲ್ಲ ಆಕೆ ಮಾತ್ರ
ಸಾಕು ತಾಪಾಗಿದೆ ಒಡೋದು ಮಾಡುವ ಮಾಡಕ್ ಹೋಗ್ಬೇಡ. ನಾನು ಕೂಡ ಅದೇ ನಾನು ಹೇಳಿದ್ದೀನಿ ಅದ್ರದ್ದು ಏನಾಯ್ತು ಆದ್ರೆ ಚಿಕಿತ್ಸೆ ನೀವು ನಮ್ಮ ಕಾಲಾಗೆ ಇದೀರಿ, ಈ ತರ ಮಾಡಬೇಡಿ, ದಬ್ಬಾಳಿಕೆ ಮಾಡ್ಬೇಕು ಸರ್. ನಮ್ಮ ಕಾಲಾಗೆ ನೀವು ಈ ಸಲ ಮಾಡಿ ಈಗ್ರಿ ಸರ ತಮ್ಮನ ಅವ್ರ ಹೆಂಡ್ರ ಮಕ್ಕಳಿಗೆ ಅವ್ರಿಗೆ ಏನ್ ಹೋಗಿದ್ರು ಪೊಲೀಸರು ಹೊಡೆದು ತುಡು ಮಾಡಿದ್ನ ಏನು ತುಡು ಮಾಡಿದ್ನ ಏನೋ ಅವ್ರು ಯಾರು ತಪ್ಪು ಮಾಡಿದ್ರೆ ತಪ್ಪು ನಾನೇ ಹೇಳ್ತೀನಲ್ಲ, ನಾನು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀನಲ್ಲ. ಯಾರು ತಪ್ಪು ಮಾಡಿದ್ರೆ ಯಾರ ಪರೀಕ್ಷೆ ಓಪನ್ ಮಾಡ್ರಿ. ಇದೇ ಮಾಡ ಅಲ್ಲ ಪೊಲೀಸ್ ಒಂದ್ಸಲ ತಪ್ಪು ಮಾಡಿದ್ರೆ ಸರ್, ಒಂದ್ಸಲ ತಪ್ಪು ಮಾಡಿದ ಸುಧಾರಿಸಿದ್ರೆ ಚಲೋ ಇರುತ್ತೆ. ನೀವಂತಾರೆ ಜಾಬ್ ಮಾಡ್ರಿ, ಅಂಗಡಿ ಹಾಕೊಂಡಲ್ಲಿ ವೈದ್ಯರು ಸೂಚನೆ ನಿರ್ಧಾರ ಕೊಡೋದು ಇಬ್ಬರೇ ಹೋಗ್ತಲಿಲ್ಲ ಯಾವ ಪೋಷಕರಿಗೆ ಬದುಕಿಲ್ಲ
जुड़े रहिएगा आपके अपने चैनल बीजापुर समय के साथ।